ಬಂಧುಗಳೇ, ನಿಮ್ಮ ದಾರಿದೀಪ ನ್ಯೂಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ಹೇಳಹೊರಟ ವಿಷಯ ಯುಗಯುಗಗಳ ಜ್ಞಾನದಾರಿ ಅಕ್ಷರಲೋಕದ ಅಧಿಪತಿಗಳ ಅಸಲಿ ಕಥೆ ಅನ್ನೋ ಬಗ್ಗೆ. 1. ಯಾರು ಬ್ರಾಹ್ಮಣರು? ಕೇವಲ ಮಂತ್ರ ಹೇಳುವವರೇ? ಕೇವಲ ಪೂಜೆ ಮಾಡುವವರೇ? ಖಂಡಿತ ಇಲ್ಲ. ಈ ದೇಶದ ಇತಿಹಾಸದ ಪುಟಗಳನ್ನು ತಿರುವಿ ನೋಡಿ. ಅಂದು ಅಖಂಡ ಭಾರತದ ಕನಸು ಕಂಡ ಚಾಣಕ್ಯನಿಂದ ಹಿಡಿದು ಇಂದು ವಿಶ್ವದ ಅತಿದೊಡ್ಡ ಕಂಪನಿಗಳನ್ನು ಆಳುತ್ತಿರುವ ಸತ್ಯ ನಾಡೆಳ್ಳ ಸುಂದರ್ ಪಿಚೈವರೆಗೆ ಜ್ಞಾನ ಎಲ್ಲಿದೆಯೋ ಅಲ್ಲಿ ಬ್ರಾಹ್ಮಣನಿದ್ದಾನೆ. ಆದರೆ ಇಂದು ಅದೇ ಸಮುದಾಯವನ್ನು ಹೀಯಾಳಿಸುವುದು ಒಂದು ಫ್ಯಾಷನ್ ಆಗಿದೆ. ಇಂದು ನಾವು ಕೊಡುತ್ತೇವೆ ಈ ಜಗತ್ತಿಗೆ ತಕ್ಕ ಉತ್ತರ. 2. ವಿಜ್ಞಾನ ಮತ್ತು ಶಿಕ್ಷಣದ ಅಡಿಪಾಯ. ವಿಜ್ಞಾನದ ಲೋಕದಲ್ಲಿ ಭಾರತದ ಬಾವುಟ ಹಾರಿಸಿದವರು ಯಾರು? ಶೂನ್ಯವನ್ನು ಕೊಟ್ಟ ಆರ್ಯಭಟ ಬ್ರಾಹ್ಮಣ. ನೋಬೆಲ್ ತಂದ ಸಿ.ವಿ. ರಾಮನ್ ಬ್ರಾಹ್ಮಣ. ಗಣಿತದ ಜಾದುಗಾರ ರಾಮಾನುಜನ್ ಬ್ರಾಹ್ಮಣ. ಈ ದೇಶಕ್ಕೆ ಅಣೆಕಟ್ಟು ಕಟ್ಟಿದ ಇಂಜಿನಿಯರಿಂಗ್ ಪಿತಾಮಹ ಸರ್ ಎಂ ವಿಶ್ವೇಶ್ವರಯ್ಯ ಬ್ರಾಹ್ಮಣ. ನೀವು ಬಳಸುವ ಪ್ರತಿ ತಂತ್ರಜ್ಞಾನದ ಹಿಂದೆಯೂ ಬ್ರಾಹ್ಮಣ. ಈ ಸೊಗಲಾಡಿ ಕಪಟಿ ಕಾವಿಧಾರಿಗಳ ಅಪ್ಪ ಬಸವಣ್ಣನೂ ಬ್ರಾಹ್ಮಣ. ಈ ಬ್ರಾಹ್ಮಣ ಬರೆದ ವಚನವೇ ನಿಮಗೆ ಧರ್ಮಗ್ರಂಥ. ಇದೇ ಬ್ರಾಹ್ಮಣನೇ ನಿಮಗೆ ಭಂಡ ಜೀವನಕ್ಕೆ ದಾರಿ ಮಾಡಿಕೊಟ್ಟದ್ದು. ಆದರೂ ಬ್ರಾಹ್ಮಣರನ್ನು ತೆಗಳುವ ನೀಚರು ಈ ಕಪಟಿ ನಗರ ನಕ್ಸಲರು ನೀವು. ಈ ಸಮಾಜಕ್ಕೆ ಈ ಸಮುದಾಯದ ಬುದ್ಧಿಶಕ್ತಿಯ ಬೆವರಿದೆ ಅನ್ನೋದನ್ನ ಅರಿಯದ ಅವಿವೇಕಿಗಳು ನೀವು. 3. ಸಂವಿಧಾನ ಮತ್ತು ಕಾನೂನಿನ ಶಕ್ತಿ. ಇನ್ನು ಸಂವಿಧಾನದ ಹೆಸರಿನಲ್ಲಿ ಬ್ರಾಹ್ಮಣರನ್ನು ನಿಂದಿಸುವವರು ಒಂದು ಸತ್ಯವನ್ನು ನೆನಪಿಡಬೇಕು. ಭಾರತದ ಸಂವಿಧಾನಕ್ಕೆ ಅಡಿಪಾಯ ಹಾಕಿದ ಸಂವಿಧಾನಾತ್ಮಕ ಸಲಹೆಗಾರರು ಬೆನೆಗಲ್ ನರಸಿಂಗ್ ರಾವ್ ಎಂಬ ಬ್ರಾಹ್ಮಣ ಮೇಧಾವಿ. ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಕೆ.ಎಂ. ಮುನ್ಷಿಯವರಂತಹ ಕಾನೂನು ತಜ್ಞರಿಲ್ಲದೆ ಸಂವಿಧಾನದ ಕರಡು ಪೂರ್ಣಗೊಳ್ಳುತ್ತಿರಲಿಲ್ಲ. ಸಂವಿಧಾನ ಎಂಬುದು ಕೇವಲ ಕಾಗದವಲ್ಲ, ಅದು ಬ್ರಾಹ್ಮಣರ ಬೌದ್ಧಿಕ ಪರಿಶ್ರಮದ ಫಲವೂ ಹೌದು. 4. ಎಡಪಂಥೀಯ ಮತ್ತು ಕಾರ್ಮಿಕ ಹೋರಾಟ. ಬ್ರಾಹ್ಮಣರು ಕೇವಲ ಬಲಪಂಥೀಯರು ಅಂದುಕೊಂಡಿದ್ದೀರಾ? ತಪ್ಪು. ಕಾರ್ಮಿಕರ ಹಕ್ಕುಗಳಿಗಾಗಿ ಕೆಂಪು ಬಾವುಟ ಹಿಡಿದು ರಸ್ತೆಗಿಳಿದಿದ್ದು ಇದೇ ಸಮುದಾಯ. ಕೇರಳದಲ್ಲಿ ತನ್ನ ಸಾವಿರಾರು ಎಕರೆ ಆಸ್ತಿಯನ್ನು ಬಡವರಿಗಾಗಿ ಹಂಚಿದ ಇ.ಎಂ.ಎಸ್. ನಂಬೂದಿರಿಪಾದ್ ಬ್ರಾಹ್ಮಣ. ಕಾರ್ಮಿಕ ಸಂಘಟನೆಗಳ ಪಿತಾಮಹ ಎಸ್.ಎ. ಡಾಂಗೆ ಬ್ರಾಹ್ಮಣ. ಜಾತಿ ಮೀರಿ ಮನುಷ್ಯತ್ವಕ್ಕಾಗಿ ಹೋರಾಡಿದ ಇತಿಹಾಸ ನಮ್ಮ ಬ್ರಾಹ್ಮಣರು. 5. ಸಂಘಟನೆ ಮತ್ತು ಇಂದಿನ ಸವಾಲು. ಆದರೆ ಇಂದು ಕಾಲ ಬದಲಾಗಿದೆ. ಸಹನೆಯನ್ನೇ ದೌರ್ಬಲ್ಯ ಎಂದುಕೊಂಡವರಿಗೆ ಉತ್ತರ ನೀಡಲು ಬ್ರಾಹ್ಮಣ ಸಂಘಟನೆಗಳು ಒಂದಾಗುತ್ತಿವೆ. ರಾಜಕೀಯವಾಗಿ, ಸಾಮಾಜಿಕವಾಗಿ ನಮ್ಮನ್ನು ತುಳಿಯಲು ಯತ್ನಿಸಿದರೆ ನೆನಪಿಡಿ, ನಾವು ಲೇಖಣಿಯನ್ನು ಹಿಡಿಯಬಲ್ಲೆವು, ಧರ್ಮ ರಕ್ಷಣೆಗಾಗಿ ಪರಶುರಾಮನಂತೆ ಕೊಡಲಿಯನ್ನು ಎತ್ತಬಲ್ಲೆವು ಅನ್ನೋದನ್ನ ಈ ಸಮಾಜ ಅರಿತುಕೊಳ್ಳಲಿ. 6. ಕ್ರಾಂತಿಕಾರಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು. ವೀರ ಸಾವರ್ಕರ್ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರಖರ ಸಿದ್ಧಾಂತ ನೀಡಿದವರು. ಚಂದ್ರಶೇಖರ್ ಆಜಾದ್ ಬ್ರಿಟಿಷರ ಎದೆ ನಡುಗಿಸಿದ ಕ್ರಾಂತಿಕಾರಿ. ಬಾಲಗಂಗಾಧರ ತಿಲಕರು ಸ್ವರಾಜ್ಯದ ಮಂತ್ರ ನೀಡಿದ ಭಾರತೀಯ ಅಶಾಂತಿಯ ಪಿತಾಮಹ. 7. ಆಧುನಿಕ ಭಾರತದ ಆಡಳಿತ ಮತ್ತು ನ್ಯಾಯಾಂಗ. ಡಾ. ಕೆ. ಕಸ್ತೂರಿರಂಗನ್ ಭಾರತದ ಬಾಹ್ಯಾಕಾಶ ವಿಜ್ಞಾನಿ ಮತ್ತು ರಾಷ್ಟ್ರೀಯ ಶಿಕ್ಷಣ ನೀತಿಯ ರೂವಾರಿ. ಯು.ಆರ್. ಅನಂತಮೂರ್ತಿ ಮತ್ತು ಗಿರೀಶ್ ಕಾರ್ನಾಡ್ ಸಾಹಿತ್ಯ ಮತ್ತು ಬೌದ್ಧಿಕ ಕ್ಷೇತ್ರದಲ್ಲಿ ಜಾಗತಿಕ ಮನ್ನಣೆ ತಂದವರು. ಜಸ್ವಂತ್ ಸಿಂಗ್ ಮತ್ತು ಅನೇಕ ನ್ಯಾಯಾಧೀಶರು ಭಾರತದ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿ ಸಂವಿಧಾನ ರಕ್ಷಿಸಿದ ನೂರಾರು ಬ್ರಾಹ್ಮಣ ಮೇಧಾವಿಗಳು. ಬ್ರಾಹ್ಮಣ ಸಮುದಾಯವು ಪ್ರಾಚೀನ ಕಾಲದಿಂದಲೂ ಆಧುನಿಕ ಯುಗದವರೆಗೆ ಕೇವಲ ಧಾರ್ಮಿಕ ಕ್ಷೇತ್ರಕ್ಕೆ ಸೀಮಿತವಾಗದೆ ಶಿಕ್ಷಣ, ವಿಜ್ಞಾನ, ರಾಜಕೀಯ ಮತ್ತು ಕೈಗಾರಿಕಾ ರಂಗಗಳಲ್ಲಿ ಜಾಗತಿಕ ಮಟ್ಟದಲ್ಲಿ ಗಮನಾರ್ಹ ಪ್ರಭಾವ ಬೀರಿದೆ. ದೇಶ ಮತ್ತು ವಿದೇಶಗಳಲ್ಲಿ ಈ ಸಮುದಾಯದ ಪ್ರಮುಖ ಸ್ಥಾನಮಾನಗಳ ಕುರಿತಾದ ಮಾಹಿತಿ ಇಲ್ಲಿದೆ. 1. ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕ್ಷೇತ್ರ. ಧರ್ಮ ಮತ್ತು ತತ್ವಶಾಸ್ತ್ರ ಬ್ರಾಹ್ಮಣರ ಮೂಲ ನೆಲೆ. ಜಗತ್ತಿನ ಪ್ರಮುಖ ದಾರ್ಶನಿಕರು ಈ ಸಮುದಾಯದಿಂದ ಬಂದಿದ್ದಾರೆ. ಆದಿಶಂಕರಾಚಾರ್ಯರು, ರಾಮಾನುಜಾಚಾರ್ಯರು ಮತ್ತು ಮಧ್ವಾಚಾರ್ಯರು ಭಾರತದ ಭಕ್ತಿಪಂಥ ಮತ್ತು ಅದ್ವೈತ, ವಿಶಿಷ್ಟಾದ್ವೈತ, ದ್ವೈತ ಸಿದ್ಧಾಂತಗಳ ಮೂಲಕ ಜಗತ್ತಿಗೆ ಆಧ್ಯಾತ್ಮಿಕ ಜ್ಞಾನ ನೀಡಿದವರು. ರಾಜಾರಾಮ್ ಮೋಹನ್ ರಾಯ್ ಮತ್ತು ದಯಾನಂದ ಸರಸ್ವತಿ ಸಮಾಜ ಸುಧಾರಣೆ ಮತ್ತು ಧಾರ್ಮಿಕ ಜಾಗೃತಿ ತಂದವರು. 2. ಶಿಕ್ಷಣ ಮತ್ತು ಸಂಶೋಧನೆ ಅಕಾಡೆಮಿಯಾ. ಜಗತ್ತಿನ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಾದ ಹಾರ್ವರ್ಡ್,
ಆಕ್ಸ್ಫರ್ಡ್ ಐಐಎಸ್ಸಿನಲ್ಲಿ ಬ್ರಾಹ್ಮಣ ಮೂಲದ ಅಧ್ಯಾಪಕರು ಮತ್ತು ಸಂಶೋಧಕರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಚಾಣಕ್ಯ, ಕೌಟಿಲ್ಯ, ರಾಜನೀತಿ ಮತ್ತು ಅರ್ಥಶಾಸ್ತ್ರದ ಪಿತಾಮಹ ಎಂದು ಕರೆಯಲ್ಪಡುವ ಇವರು ತಕ್ಷಶಿಲಾ ವಿಶ್ವವಿದ್ಯಾಲಯದ ಆಚಾರ್ಯರಾಗಿದ್ದರು. ಸರ್ವಪಲ್ಲಿ ರಾಧಾಕೃಷ್ಣನ್ ಶ್ರೇಷ್ಠ ಶಿಕ್ಷಣ ತಜ್ಞ ಮತ್ತು ತತ್ವಜ್ಞಾನಿ. ಇವರ ಜನ್ಮದಿನವನ್ನು ಶಿಕ್ಷಕರ ದಿನವಾಗಿ ಆಚರಿಸಲಾಗುತ್ತದೆ. 3. ವಿಜ್ಞಾನ ಮತ್ತು ತಂತ್ರಜ್ಞಾನ, ಸೈನ್ಸ್ ಅಂಡ್ ಟೆಕ್ನಾಲಜಿ. ವಿಜ್ಞಾನದ ಕ್ಷೇತ್ರದಲ್ಲಿ ಬ್ರಾಹ್ಮಣರ ಕೊಡುಗೆ ಜಾಗತಿಕ ಮಟ್ಟದಲ್ಲಿ ಮನ್ನಣೆ ಪಡೆದಿದೆ. ನೊಬೆಲ್ ಪುರಸ್ಕೃತರು ಸರ್ ಸಿ.ವಿ. ರಾಮನ್ ಭೌತಶಾಸ್ತ್ರ, ಸುಬ್ರಮಣ್ಯನ್ ಚಂದ್ರಶೇಖರ್ ಖಗೋಳ ಭೌತಶಾಸ್ತ್ರ, ವೆಂಕಟರಾಮನ್ ರಾಮಕೃಷ್ಣನ್ ರಸಾಯನಶಾಸ್ತ್ರ. ಗಣಿತಶಾಸ್ತ್ರ, ಶ್ರೀನಿವಾಸ ರಾಮಾನುಜನ್ ಅವರ ಗಣಿತದ ಸೂತ್ರಗಳು ಇಂದಿಗೂ ಜಗತ್ತಿನ ವಿಜ್ಞಾನಿಗಳಿಗೆ ಅಚ್ಚರಿಯ ವಿಷಯ. ಆಧುನಿಕ ವಿಜ್ಞಾನ, ಎಂ.ಎಸ್. ಸ್ವಾಮಿನಾಥನ್ ಭಾರತದ ಹಸಿರು ಕ್ರಾಂತಿಯ ಹರಿಕಾರ. 4. ಕೈಗಾರಿಕೆ ಮತ್ತು ಉದ್ಯಮ, ಇಂಡಸ್ಟ್ರಿ ಅಂಡ್ ಬಿಸಿನೆಸ್. ಬ್ರಾಹ್ಮಣರು ಕೇವಲ ಅಕ್ಷರಸ್ಥರಲ್ಲದೆ ಯಶಸ್ವಿ ಉದ್ಯಮಿಗಳಾಗಿಯೂ ಗುರುತಿಸಿಕೊಂಡಿದ್ದಾರೆ. ಇಂದ್ರಾ ನೂಯಿ, ಪೆಪ್ಸಿಕೋ ಮಾಜಿ ಸಿಇಒ, ಜಾಗತಿಕ ಉದ್ಯಮರಂಗದ ಪ್ರಭಾವಿ ಮಹಿಳೆ. ಟಿ.ವಿ. ಸುಂದರಂ ಅಯ್ಯಂಗಾರ್, ಟಿವಿಎಸ್ ಸಮೂಹ ಸಂಸ್ಥೆಗಳ ಸಂಸ್ಥಾಪಕರು. ವಿಜಯ್ ಶೇಖರ್ ಶರ್ಮಾ, ಪೇಟಿಎಂ ಸಂಸ್ಥೆಯ ಸಂಸ್ಥಾಪಕರು. 5. ರಾಜಕೀಯ ಮತ್ತು ಆಡಳಿತ, ಪಾಲಿಟಿಕ್ಸ್ ಅಂಡ್ ಅಡ್ಮಿನಿಸ್ಟ್ರೇಷನ್. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಿಂದ ಹಿಡಿದು ಇಂದಿನ ರಾಜತಾಂತ್ರಿಕತೆಯವರೆಗೆ ಇವರ ಪಾತ್ರ ದೊಡ್ಡದು. ಪ್ರಧಾನಮಂತ್ರಿಗಳು ಜವಾಹರ್ಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಇಂದಿರಾ ಗಾಂಧಿ, ಅಟಲ್ ಬಿಹಾರಿ ವಾಜಪೇಯಿ, ಪಿ.ವಿ. ನರಸಿಂಹರಾವ್ ಮುಂತಾದವರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮೆರಿಕಾದ ಉಪವೈಸ್ರಾಯರಾಗಿದ್ದ ಕಮಲಾ ಹ್ಯಾರಿಸ್ ಮತ್ತು ಬ್ರಿಟನ್ ಮಾಜಿ ಪ್ರಧಾನಿ ರಿಷಿ ಸುನಕ್ ಅವರ ಪತ್ನಿ ಅಕ್ಷತಾ ಮೂರ್ತಿಯವರ ಕುಟುಂಬ. 6. ಬೋಸ್ಟನ್ ಬ್ರಾಹ್ಮಿನ್ಸ್. ಅಚ್ಚರಿಯ ವಿಷಯವೆಂದರೆ ಅಮೆರಿಕಾದಲ್ಲೂ ಕೂಡ ಬೋಸ್ಟನ್ ಬ್ರಾಹ್ಮಿನ್ಸ್ ಎಂಬ ಪದ ಬಳಕೆಯಲ್ಲಿದೆ. ಇದು ಭಾರತೀಯ ಬ್ರಾಹ್ಮಣರಲ್ಲದಿದ್ದರೂ ಅಲ್ಲಿನ ಅತ್ಯಂತ ಸುಶಿಕ್ಷಿತ, ಶ್ರೀಮಂತ ಮತ್ತು ರಾಜಕೀಯವಾಗಿ ಪ್ರಭಾವಿ ಕುಟುಂಬಗಳನ್ನು ಗೌರವಾರ್ಥವಾಗಿ ಈ ಹೆಸರಿನಿಂದ ಕರೆಯಲಾಗುತ್ತದೆ. ಬ್ರಾಹ್ಮಣರು ತಮ್ಮ ಬೌದ್ಧಿಕ ಶಕ್ತಿ ಮತ್ತು ಕಠಿಣ ಪರಿಶ್ರಮದಿಂದಾಗಿ ಜಗತ್ತಿನಾದ್ಯಂತ ಉನ್ನತ ಸ್ಥಾನಗಳನ್ನು ಅಲಂಕರಿಸಿದ್ದಾರೆ. 8. ಉದ್ಯಮ ಮತ್ತು ತಂತ್ರಜ್ಞಾನ, ಸಿಲಿಕಾನ್ ವ್ಯಾಲಿ ಶಕ್ತಿ. ಸುಂದರ್ ಪಿಚೈ, ಗೂಗಲ್ ಸಿಇಒ, ಸತ್ಯ ನಾಡೆಳ್ಳ, ಮೈಕ್ರೋಸಾಫ್ಟ್ ಸಿಇಒ, ಅರವಿಂದ್ ಕೃಷ್ಣ, ಐಬಿಎಂ ಸಿಇಒ, ಶಾಂತನು ನಾರಾಯಣ್, ಅಡಾಬ್ ಸಿಇಒ. ಗಮನವಿರಲಿ, ಇವರೆಲ್ಲರೂ ಜಾಗತಿಕ ಮಟ್ಟದಲ್ಲಿ ಬ್ರಾಹ್ಮಣ ಸಮುದಾಯದ ಬೌದ್ಧಿಕ ಶಕ್ತಿಯ ಸಂಕೇತಗಳಾಗಿದ್ದಾರೆ. ಬ್ರಾಹ್ಮಣ್ಯ ಎಂದರೆ ಅಹಂಕಾರವಲ್ಲ, ಅದು ಈ ದೇಶದ ಜ್ಞಾನದ ಪರಂಪರೆ. ಇವರು ಇತಿಹಾಸವನ್ನು ಬರೆದಿದ್ದಾರೆ, ಭವಿಷ್ಯವನ್ನು ನಿರ್ಮಿಸಿದ್ದಾರೆ. ಇವರನ್ನು ಹೀಯಾಳಿಸುವ ಮುನ್ನ ನಿಮ್ಮ ಕೈಯಲ್ಲಿರುವ ತಂತ್ರಜ್ಞಾನದಿಂದ ಹಿಡಿದು ನೀವು ಪಾಲಿಸುವ ಸಂವಿಧಾನದವರೆಗೆ ಒಮ್ಮೆ ತಿರುಗಿ ನೋಡಿ. ಅಲ್ಲಿ ಬ್ರಾಹ್ಮಣನ ಸಹಿ ಇದೆ. ಕೊನೆಯ ಮಾತು, ಬ್ರಾಹ್ಮಣ ಅಂದ್ರೆ ಒಂದು ಜಾತಿಯಲ್ಲ, ಅದೊಂದು ಸಂಸ್ಕಾರ. ಜ್ಞಾನವನ್ನು ಯಾರು ಪೂಜಿಸುತ್ತಾರೋ ಅವರು ಬ್ರಾಹ್ಮಣರು. ಇಂದಿನ ಆಧುನಿಕ ಯುಗದ ಇಂಡಸ್ಟ್ರಿ ಇರಲಿ, ಸ್ಪೇಸ್ ಸೈನ್ಸ್ ಇರಲಿ, ಅಥವಾ ಸಮಾಜದ ಕಟ್ಟಕೊನೆಯ ಮನುಷ್ಯನ ಹೋರಾಟ ಇರಲಿ, ಬ್ರಾಹ್ಮಣರ ಕೊಡುಗೆಯನ್ನು ಅಳಿಸಲು ನಿಮ್ಮಿಂದ ಸಾಧ್ಯವಿಲ್ಲ. ಇವರ ಮೌನವನ್ನು ಅಸಹಾಯಕತೆ ಎಂದು ತಿಳಿಯಬೇಡಿ. ಇದು ಜ್ಞಾನದ ಹಸಿವು, ಸಮಾಜದ ಒಳಿತಿಗಾಗಿ ಇವರು ನೀಡುತ್ತಿರುವ ಕೊಡುಗೆ. ಧ್ವನಿ, ಬುದ್ಧಿಶಕ್ತಿಯೇ ಇವರ ಆಸ್ತಿ, ಸಂಘಟನೆಯೇ ಇವರ ಶಕ್ತಿ ಅನ್ನೋದನ್ನ ಮರಿಬೇಡಿ. ಜೈ ಪರಶುರಾಮ ಅಂತ ಹೇಳ್ತಾ, ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.